ನಮಸ್ಕಾರ ಕರ್ನಾಟಕ. ಒನ್ಸ್ ಅಗೈನ್ ಕಂಗ್ರ್ಯಾಚುಲೇಷನ್ಸ್ ಅಫಿಷಿಯಲಿ. ಇವತ್ತಿನ ಥರ್ಡ್ ಡೇ ಕಂಪ್ಲೇಂಟ್ ಕೊಟ್ಟಿದ್ದು 3rd ಜುಲೈಗೆ ಆ್ಯಂಡ್ 19th ಜುಲೈಗೆ 3ನೇ ತಾರೀಕು ಕಂಪ್ಲೇಂಟ್ ಆಗುತ್ತೆ. 4ನೇ ತಾರೀಕು 5ನೇ ತಾರೀಕು ಕೋರ್ಟ್ ಮುಂದೆ ಭೀಮನನ್ನು ಪ್ರೊಡ್ಯೂಸ್ ಮಾಡ್ತಾರೆ. ಈ ಜುಲೈ 19ಗೆ SIT ಫಾರ್ಮ್ ಆಗುತ್ತೆ. ಅಗೆ ಶುರು ಮಾಡಿ ಇವತ್ತಿಗೆ 3 ದಿವಸ ಆಗುತ್ತೆ. ಪ್ರಶ್ನೆ ಏನಪ್ಪ ಅಂತಂದ್ರೆ, ಸಿಕ್ಕಿದ್ದು 1 ಬಾಡಿನ, ಸಿಕ್ಕಿದ್ದು 5 ಬಾಡಿನ? ದಿಸ್ ಅ ಬಿಗ್ಗೆಸ್ಟ್ ಕ್ವಶನ್. ನೆನ್ನೆವರೆಗೂ ಒಂದು ಇನ್ಪುಟ್ಸ್ ಪ್ರಕಾರ ನೆನ್ನೆವರೆಗೂ 2 ದಿವಸದ ಅಗೆತದಲ್ಲಿ ಒಟ್ಟು 4 ಬಾಡಿ ಸಿಕ್ಕಿದೆ, ಸ್ಕೆಲ್ಟಲ್ಸ್ ಸಿಕ್ಕಿದೆ ಅನ್ನೋ ಒಂದು ಮಾಹಿತಿ ಇದೆ. ಅಲ್ಲಿದ್ದವರೇ ಮಾಹಿತಿಯನ್ನು ಕೊಟ್ಟಿದ್ದು. ಬಟ್ ಅಫಿಷಿಯಲ್ ಆಗಿ 1 ಬಾಡಿ ಕೂಡ ಸಿಕ್ಕಿಲ್ಲ ಅಂತ ಪದೇ ಪದೇ SIT ಡಿನೈ ಮಾಡ್ತಾ ಇದೆ. ಇವತ್ತು ನೆನ್ನೆ ಹಾಕೊಂಡು ಚೆನ್ನಾಗಿ ರುಬ್ಬಿದ್ವಿ, ಮಾಸ್ಕ್ ತೆಗೆಸ್ರಿ ಒಂದು SIT ಅವ್ರು ದುಡಿಸ್ಕೊಂಡವ್ರ ಅಂತ ಫುಲ್ಲು ಪ್ರೆಷರ್ ಹಾಕೋದ ಮೇಲೆ ನೆನ್ನೆ ನೋಡಿದ್ರಲ್ಲ, ಕಮ್ಮಿ ಅಂದ್ರೆ ನೆನ್ನೆ 8 9 ವಿಡಿಯೋ ಮಾಡಿದ್ದೀವಿ. ಅಲ್ಲಿರೋರನ್ನ ಕೂಡ ನಾವು ಮಾನಿಟರ್ ಮಾಡ್ತಾ ಇದ್ದೀವಿ. ಓಕೆ, ಒಂದು ಮಾಹಿತಿ ಪ್ರಕಾರ ನೆನ್ನೆ ಒಳಗೆ 2 ದಿವಸದ ಆಪರೇಷನ್ಸ್ ಅಲ್ಲಿ 2 ಬಾಡಿ ರಿಮೈನ್ಸ್ ಸಿಕ್ಕಿದೆ ಅಂತ ಮಾಹಿತಿ ಇದೆ. SIT ಯಾವುದೇ ಕಾರಣಕ್ಕೂ ಇದನ್ನ ಒಪ್ಕೊಳ್ಳೋಕ್ಕೆ ರೆಡಿನೇ ಇಲ್ಲ. ಬಟ್ ಆದ್ರೂ ನಿಮ್ಮ ಜೊತೆ ಶೇರ್ ಮಾಡ್ಬೇಕನ್ನಿಸ್ತು, ಶೇರ್ ಮಾಡಿದ್ವಿ. ಒಂದು ಸೋರ್ಸ್ ಪ್ರಕಾರ ನಿನ್ನೆವರೆಗೂ 2 ದಿವಸ ಆಪರೇಷನ್ಸ್ ಅಲ್ಲಿ 4 ಬಾಡಿ ಸಿಕ್ಕಿದೆ ಅಂತ. ಇವತ್ತು 5ನೇ ಬಾಡಿ. ಇವತ್ತು 5ನೇ ಬಾಡಿದು ಕೂಡ ಹೇಳ್ತಾ ಇರಲಿಲ್ಲ. ನಿನ್ನೆ SIT ಅವ್ರ ಮೋಹಂತಿನ ಟ್ರಾನ್ಸ್ಫರ್ ಮಾಡ್ತೀನಿ ಅಂತಂದ್ರು, ಸೆಂಟ್ರಲ್ ಡೆಪ್ಯುಟೇಷನ್. 2ನೇದು ಮಾಸ್ಕ್ ಹಾಕೊಂಬಂದು ಬೇರೆಯವ್ರನ್ನ ಕರ್ಕೊಂಬಂದೀವಂತ ಅಲಿಗೇಷನ್ ಶುರು ಹಚ್ಕೊಂಡ್ವಿ. ದುಡಿಸ್ಕೊಂಡ್ಬಿಟ್ಟಾರೆ SIT ಅವರು, ಆರೋಪಿಗಳನ್ನ ಸಪೋರ್ಟ್ ಮಾಡ್ತಾರೆ ಅಂತ ಶುರು ಹಚ್ಕೊಂಡ್ವಿ. ಎಲ್ಲಾ ಪ್ರೆಷರ್ ತಡಿಯಕ್ಕಾಗ್ದಿರಾ. ಆಮೇಲೆ ಮಾಧ್ಯಮಗಳು ಬರೀ ಪದೇ ಪದೇ ಏನೂ ಸಿಕ್ಕಿಲ್ಲ ಅಂತ ಹೇಳ್ತಾರೆ. ಅಲ್ಟಿಮೇಟ್ಲಿ ಆಮೇಲೆ SIT ಹೇಳಿದ್ವಿ ಅಲ್ಲಿ ಆಫೀಸ್ ಅಡ್ರೆಸ್ ಹಾಕಿ, ಸೊ ಅಲ್ಟಿಮೇಟ್ಲಿ ಪಬ್ಲಿಷ್ ಮಾಡಿದ್ದಾರೆ. ಇವತ್ತು SIT ಅವರು ಟ್ರ್ಯಾಕ್ಗೆ ಬಂದವ್ರೆ. ಬಟ್ ಸ್ಟಿಲ್ ಒಂದು ಅನ್ಆನ್ಸರ್ಡ್ ಕ್ವಶನ್ ಏನು ಅಂತಂದ್ರೆ, ನೆನ್ನೆ ಮನೆ ಇವತ್ತು 3ನೇ ದಿವಸ ನೆನ್ನೆ ಮನೆ ಆಪರೇಷನ್ಸ್ ಅಲ್ಲಿ SIT ಆಪರೇಷನ್ಸ್ ಏನ್ ನಡೀತಾ ಇದೆ, ಈ ಬಾಡಿಗಳನ್ನ ಹೊರ ತೆಗೆಯುವಂತ ಕಾರ್ಯ ಏನಿದೆ, ಇದು 3ನೇ ದಿವಸ. 3ನೇ ದಿವಸ 1 ಬಾಡಿ ಸಿಕ್ಕಿದೆ ಅಂತ ಅಫಿಷಿಯಲ್ ಆಗಿ ಗೊತ್ತಾಗ್ತಾ ಇದೆ. ಬಟ್ ಅದರ್ವೈಸ್ 2 ದಿವಸದ ಆಪರೇಷನ್ಸ್ ಅಲ್ಲಿ 4 ಪಳೆ ಉಳಿಕೆಗಳು ಸಿಕ್ಕಿದೆ ಅಂತ ಅಲ್ಲಿರೋರೆ, ಅಲ್ಲಿ ಕೆಲಸ ಮಾಡ್ತಾ ಇರೋರು ಸೋರ್ಸ್ಗಳೇ ನಮ್ಗೆ ಕನ್ಫರ್ಮ್ ಮಾಡ್ತಾರೆ. ಬಟ್ SIT ಅವರು ಇಲ್ಲ, ಸಿಕ್ಕಿಲ್ಲ. ಈಗ ನಾವು ಅಲ್ಲಿ ಕೆಲಸ ಮಾಡೋರು ನಂಬದ ಅಥವಾ SIT ಅಧಿಕಾರಿಗಳು ನಂಬದ ಗೊತ್ತಾಗ್ತಾ ಇಲ್ಲ. ಬಟ್ ವಾಟ್ ಎವರ್ ಇಟ್ ಈಸ್ ದೇರ್, ಬಟ್ ಇವತ್ತು ಒಂದು ಪಳೆ ಉಳಿಕೆ ಸಿಕ್ಕಿದೆ ಅನ್ನೋದು ಒಂದು ಕನ್ಫರ್ಮೇಶನ್. ಇಲ್ಲ, ನೆನ್ನೆ ಮನೆ ಆಪರೇಷನ್ಸ್ ಅಲ್ಲಿ 4 ಸಿಕ್ಕಿದೆ. 2 ದಿವಸದ ಆಪರೇಷನ್ಸ್ ಅಲ್ಲಿ 4 ಬಾಡಿ ರಿಮೈನ್ಸ್ ಹ್ಯಾವ್ ಬಿನ್ ಅಲ್ಲಿಂದ ಎಕ್ಸುಮೇಟ್ ಮಾಡಿದಾರೆ, ಅದನ್ನ ತೆಗ್ದಿದ್ದಾರೆ ಅದನ್ನ ಅಂತ ಅಲ್ಲಿ ಆಪರೇಷನ್ಸ್ ಅಲ್ಲಿ ಇರೋರು ಕನ್ಫರ್ಮ್ ಮಾಡ್ತಾ ಇದ್ದಾರೆ. ಬಟ್ SIT ಅವರು ಒಪ್ಕೊಳ್ಳಿಕ್ಕೆ ತಯಾರಿಲ್ಲ. ಅವ್ರು ಹೇಳ್ತಾರೆ ಇಲ್ಲ ಅಂತ. ಬಟ್ ಇವತ್ತಿಂದ ವಿಚಾರ ಹೊರಗಡೆ ಬಿಟ್ಟಿದ್ದಾರೆ ಅಂತಂದ್ರೆ, ನೆನ್ನೆ ಸಾಕಷ್ಟು ವಿಚಾರಗಳು SIT ಮೇಲೆ ಬೆಟ್ಟನ್ನ ತೋರಿಸಿ ಅನುಮಾನ ಮಾಡ್ತಾ ಇರಬಹುದು. ಒಂದು SIT ಮಾರಾಟ ಆಗಿರ್ಬೋದು, 2ನೇದು SIT ಅವರು ಭೀಮನನ್ನ ಬೆದರಿಸಿ ಬೇಕು ಅಂತ ಬೇರೆ ಜಾಗ ಅಂತ ಇರ್ಬೋದು, ಅಥವಾ ಭೀಮನೇ ಅಲ್ಲ ಅಲ್ಲಿರೋನು ಭೀಮನೇ ಅಲ್ಲ ಅನ್ನೋ ಕೂಡ. ನ್ಯಾಚುರಲಿ ಏನೂ ಸಿಕ್ಕಿಲ್ಲ ಅಂತ SIT ಅವರು ಯಾವುದೇ ರೀತಿಯ ಇನ್ಪುಟ್ಸ್ ಕೊಟ್ಟಿಲ್ಲ ಅಂದಾಗ ನ್ಯಾಚುರಲಿ SIT ಅವ್ರ ಮೇಲೆ ಅನುಮಾನ ಬಂದೇ ಬರುತ್ತಲ್ವಾ. ಯಾಕಂದ್ರೆ ದಣಿಗಳ ಹತ್ರ ಸಾವಿರಾರು ಕೋಟಿ ದುಡ್ಡಿದೆ. ಒಂದು ಎರಡು ಆಂಬುಲೆನ್ಸ್ ತುಂಬಾ ಕಳ್ಸಿದ್ರೆ 5,000 ಕೋಟಿ, 2 ಆಂಬುಲೆನ್ಸ್ ತುಂಬಾ ಕಳ್ಸಿದ್ರೆ ಸೋಲ್ಡ್ ಔಟ್, ಹಂಗೇನೋ ಆಗಿಬಿಟ್ರೆ ನಮ್ಮ SIT ಅವರು ಅಂತ ಒಂದು ಅನುಮಾನ ಇತ್ತು. ಬಟ್ ವಾಟ್ ಎವರ್ ಇಟ್ ಇಸ್ ದೇರ್, ಇವತ್ತಿನ ರಿಕವರಿ ಏನಿದೆ, ಸೈಟ್ ರಿಕವರಿ, ಎಕ್ಸುಮೇಷನ್ ರಿಕವರಿ ಏನಿದೆ, ಇಟ್ಸ್ ಅ ಫ್ಯಾಂಟಾಸ್ಟಿಕ್. 1 ಅಫಿಷಿಯಲಿ ಬಾಡಿ ಹ್ಯಾಸ್ ಬಿನ್ ಎಕ್ಸುಮೇಟೆಡ್ ಅಂಡ್ ಸಕ್ಸಸ್ಫುಲಿ ಎಕ್ಸುಮೇಟ್ ಆಗಿದೆ, ಇದೊಂದು ಕನ್ಫರ್ಮ್ಡ್. ಬಟ್ ನಿನ್ನೆ ಮನೆ ವಿಚಾರಕ್ಕೆ ಬಂದಾಗ 4 ಬಾಡಿಗಳು ಪ್ರತಿ ದಿವಸ 2 ಅಂತೆ 4 ಬಾಡಿಗಳು ಎಕ್ಸುಮೇಷನ್ ಆಗಿದೆ. ಬಟ್ SIT ಅವರು ಕನ್ಫರ್ಮ್ ಮಾಡ್ತಾರ. ಬಟ್ SIT ಹಸ್ ಕನ್ಫರ್ಮ್ಡ್ ಅಫಿಷಿಯಲಿ ಆ ಪ್ಯಾನ್ ಕಾರ್ಡು, ID ಕಾರ್ಡು ಮತ್ತೆ ಆ ಹೆಣ್ಣು ಮಗಳ ಜಾಕೆಟ್ ಮತ್ತೆ ಐ ಥಿಂಕ್ ಬ್ಯಾಗ್ ಅನ್ನ ಕನ್ಫರ್ಮ್ ಮಾಡಿದ್ದಾರೆ, ಸಿಕ್ಕಿದೆ ಅಂತ. ಬಟ್ SIT ಅವರು ಸಂವೇರ್ ಅವರು ಅದನ್ನ 4 ಬಾಡಿ ಸಿಕ್ಕಿರೋದನ್ನ ಅಲ್ಲಿ ಎಕ್ಸುಮೇಟ್ ಮಾಡ್ತಾರಂತ ವ್ಯಕ್ತಿಗಳೇ ನಮಗೆ ಕನ್ಫರ್ಮ್ ಮಾಡಿದ್ದಾರೆ. ಬಟ್ ಸ್ಟಿಲ್ SIT ಅವರು ಒಪ್ಕೊಳ್ಳೋಕೆ ರೆಡಿ ಇಲ್ಲ. ವಾಟ್ ಎವರ್ ಇಟ್ ಇಸ್ ದರ್, ಬಟ್ ಟುಡೇಸ್ ಇಟ್ಸ್ ಎ ಬ್ರೇಕ್. ಇವತ್ತು ಲಾಸ್ಟ್ ಬಾಲ್ಗೆ 6 ಹೊಡೆದಷ್ಟೇ ಖುಷಿ ಆಗ್ತಾ ಇದೆ. RCB ಕಪ್ಪನ್ನು ತಗೊಂಡ್ಬಂದು DK ಶಿವಕುಮಾರ್ ಸೆಲೆಬ್ರೇಟ್ ಮಾಡಿದಷ್ಟೇ ಖುಷಿ ಆಗ್ತಾ ಇದೆ. ಬಟ್ ಒಂದಂತೂ ಸತ್ಯ, ಅಶೋಕನ್ ಪಟಾಕಿ ಹಚ್ಚೋದು ನಾವೇ ಆಗ್ಬೇಕಾಗಿತ್ತು, ಹಚ್ಚಿದೀವಿ.
ವಾಟ್ ಎವರ್ ಇಟ್ ಇಸ್ ದರ್. ಅಂಡ್ ಐ ಥಿಂಕ್ ಇಟ್ಸ್ ಅ ಗ್ರೇಟ್ ಬ್ರೇಕ್ ಇವನ್. ಇಷ್ಟೆಲ್ಲ ನಾವೆಲ್ಲ ನಿಷ್ಠೆಯಿಂದ ರಾತ್ರಿ ಹಗಲು ನೋಡದೆ ಕಷ್ಟಪಟ್ಟು ನೀವು ನಾವೆಲ್ಲರೂ ಕೂಡ ಸರ್ಕಾರದ ಮೇಲೆ ಸತತವಾಗಿ ಪ್ರಾಮಾಣಿಕವಾಗಿ ಒಂದು ಪ್ರಯತ್ನ ಹಾಕಿದ್ದಕ್ಕೆ ಐ ಆಮ್ ಶ್ಯೂರ್ ಟುಡೇ ಇಟ್ಸ್ ಸೆಲೆಬ್ರೇಷನ್. ಅಫಿಷಿಯಲ್ ಆಗಿ ಇವತ್ತಿನ ಸಿಕ್ಕಂತ ಬಾಡಿನ SIT ಅವರು ಒಪ್ಕೊಳ್ತಾ ಇದ್ದಾರೆ. ಬಟ್ ನಿನ್ನೆ ಮೊನ್ನೆ ಸಿಕ್ಕಂತ 4 ಬಾಡಿಗಳ ಬಗ್ಗೆ SIT ಅವರು ಬಾಯಿ ತೆಗಿತಾ ಇಲ್ಲ. ಕಾರಣ ನಮಗೂ ಗೊತ್ತಾಗ್ತಾ ಇಲ್ಲ. ಯಾರೋ ಕಳ್ಳ ಇಲ್ಲ ಬಿಡಿ. ಓಕೆ, ಅವ್ನ ಬಾಡಿ ಊತ ಹಾಕಿದ್ದಾನೆ. ಊತ ಹಾಕ್ಬೇಕಾರೆ ಮ್ಯಾನೇಜರ್ ದಣಿ ಅವ್ರ ಮ್ಯಾನೇಜರ್ ಹೇಳ್ತಾ ಇದ್ದ, ಯಾರೋ ಹಾಕಿದ್ರು ಎಣೆಗಳ ಮೇಲೆ ಒಡವೆ ಕದ್ಯೋನು ಅಂತ. ಪರವಾಗಿಲ್ಲ, ಅವನು ಒಡವೆ ಕದ್ರು ಪರವಾಗಿಲ್ಲ, ಸತ್ಯ ಹೇಳಿದಾನೆ. ಇಷ್ಟು ದೊಡ್ಡ ಸಾವಿನ ಹತ್ಯಾಕಾಂಡಕ್ಕೆ ಕೀ ಆಗಿದ್ದಂತ ಭೀಮಾ ಇವತ್ತು ನಿಜವಾಗ್ಲೂ ಕ್ಲಾಸ್ 1 ವ್ಯಕ್ತಿ ಆಗಿದ್ದಾನೆ. ಕಾರಣ ಯಾಕೆ ಅಂತಂದ್ರೆ ಇಷ್ಟು ದೊಡ್ಡ ಹತ್ಯಾಕಾಂಡವನ್ನ ಜನರ ಮುಂದೆ ತರುವಂತ ಕೆಲಸ ಆಗಿದೆ. ಏನೋ ವಾಟ್ ಎವರ್ ಇಟ್ ಇಸ್ ದರ್, ವಿ ಬಿಲೀವ್ ದಟ್ ಎಸ್ ಸತ್ಯ ಇನ್ನ ಹೊರಗಡೆ ಬರುತ್ತೆ. ಬಟ್ ದ ಮೋಸ್ಟ್ ಇಂಪಾರ್ಟೆಂಟ್ ಪಾಯಿಂಟ್ ಏನು ಅಂತಂದ್ರೆ 13ನೇ ಪಿಟ್ಟಲ್ಲಿ ಒಂದಕ್ಕಿಂತ ಜಾಸ್ತಿ ಶವಗಳನ್ನ ಊತಾಕಿದಾರಂತೆ. ಎಂಟೈರ್ ಕಾನ್ಸಂಟ್ರೇಷನ್ ಭೀಮಂದ್ ಅದೇ ಇತ್ತು, 13ನೇ ಪಿಟ್ ಓಪನ್ ಮಾಡಿ ಅಂತ. ಬಟ್ ರ್ಯಾಂಡಮ್ ಆಗಿ SIT ಅವರು ಅದೇ 1, 2, 3, 4 ಈ ತರ ಮಾಡ್ಕೊಂಡ್ ಬರ್ತಾ ಇದ್ರೆ ವಾಟ್ ಎವರ್ ಇಟ್ ಇಸ್ ಕೆಲಸ ಆಗ್ಬೇಕು, ಕೆಲಸ ಆಗಿದೆ. ಅಂಡ್ ಇವತ್ತು ಅಫಿಷಿಯಲ್ ಆಗಿ ಒಂದು ಬಾಡಿ ಹಾಕೊಂಡಿದೆ. ಕಂಗ್ರಾಚುಲೇಷನ್ಸ್. ಮೊನ್ನೆ 4 ಬಾಡಿ ಸಿಕ್ಕಿದೆ ಅಂತ ಮಾಹಿತಿ ಇದೆ. ಅಲ್ಲಿ ತೆಗ್ದಿರೋರು ಹೇಳ್ತಾ ಇದಾರೆ. ಬಟ್ SIT ಅವರು ಒಪ್ಕೊಳಕ್ಕೆ ರೆಡಿ ಇಲ್ಲ. ಸ್ಟಿಲ್ ವಿಲ್ ವೆರಿಫೈ ಇಟ್, ನಾಟ್ ಅನ್ ಇಶ್ಯೂ. ಬಟ್ ಕಂಗ್ರಾಚುಲೇಷನ್ಸ್. ಅಂಡ್ ಪ್ರಣಬ್ ಮೊಹಂತಿ ಅವರು ನಾನು ಸೆಂಟ್ರಲ್ ಡೆಪ್ಯುಟೇಷನ್ಗೆ ಹೋಗಲ್ಲ, ಸ್ಟೇಟ್ ಅಲ್ಲೇ ಇರ್ತೀನಿ ಅಂತ ಹೇಳಿರುವಂತ ಮಾಹಿತಿಯನ್ನ ಮಾಧ್ಯಮಗಳಾಗ್ತಾ ಇದ್ರು. ಅವ್ರನ್ನ ಕಳ್ಸಲ್ಲ, ನಾವು SIT ಕೆಲಸ ಮುಗಿಯೋರ್ಗು ಅವ್ರನ್ನ ಕಳ್ಸಲ್ಲ. ಸಿಂಪಲ್. ಓಕೆ, ಕಳ್ಸಿದ್ರೆ ಸಿದ್ದರಾಮಯ್ಯ ಮತ್ತೆ ಕಾಂಗ್ರೆಸ್ ಸರ್ಕಾರಕ್ಕೆ ವಿರುದ್ಧ ಹೋರಾಟ ಮಾಡಬೇಕಾಗುತ್ತೆ ಅಂತ ಹೇಳುತ್ತಾ ಈ ಲೈವ್ ಅನ್ನ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ಸ್ ಅ ಲಾಟ್. ಇನ್ನೂ ಹೆಚ್ಚಿನ ಮಾಹಿತಿ ಬಂದಾಗ ನಿಮ್ಮ ಜೊತೆ ಬಂದೇ ಬರ್ತೀವಿ. ಒಂದಂತೂ ನಿಜ, ಇಟ್ಟ ಹೆಜ್ಜೆನ ವಾಪಸ್ ಇಡೋದಿಲ್ಲ. ಆಮೇಲೆ ತೊಟ್ಟ ಬಾಣವನ್ನು ಮತ್ತೆ ತೊಡೋದಿಲ್ಲ. ಬಟ್ ಬಾಣ ಬಿಟ್ರೆ ವಾಪಸ್ ತಗೊಳಲ್ಲ. ಈ ಬಾಣ ಕೊಟ್ಟಿದ್ದೀವಿ, ಸರಿಯಾಗಿ ಹೊಡೆದಿದೆ ಆಯ್ತಾ. ಏನೋ ಇನ್ನೊಂದು 15 ದಿವಸದಲ್ಲಿ ಏನೋ ಒಂದು ಗತಿ ಆಗ್ತದೆ. ನೆನ್ನೆ ನಾನು ಹೇಳಿದೆ, ನೆನ್ನೆ ರಾತ್ರಿನೇ ಒಂದಷ್ಟು ಪೋಸ್ಟ್ ಮಾಡಿದ್ವಿ. ನೆನ್ನೆನೆ 4 ಬಾಡಿ ಎಕ್ಸುಮೇಟ್ ಆಗಿದೆ ಅಂತ ನೆನ್ನೆನೆ ಒಂದಷ್ಟು ಸೋರ್ಸ್ ಕನ್ಫರ್ಮ್ ಮಾಡಿದೆ. ಇವತ್ತು ಅದೇ ಸೋರ್ಸ್ ಕನ್ಫರ್ಮ್ ಮಾಡಿದೆ 4 ಬಾಡಿ ಸಿಕ್ಕಿದೆ ಅಂತ. ಪ್ರೆಷರ್ SIT ಮೇಲೆ ಜಾಸ್ತಿ ಇದೆ. ಹಾಗಾಗಿ ಇವತ್ತು ಸಿಕ್ಕಿರೋ ಬಾಡಿನ ಅವರು ಎಸ್ ಅಂತ ಒಪ್ಕೊಂಡಿದ್ದಾರೆ. ಸಿಕ್ಕಿರುವಂತ ID ಕಾರ್ಡು, ಪ್ಯಾನ್ ಕಾರ್ಡು, ಬ್ಲೌಸು ಅದನ್ನು ಒಪ್ಕೊಂಡಿದ್ದಾರೆ. ಸೊ ಇಟ್ಸ್ ಎ ಗ್ರೇಟ್ ಬ್ರೇಕ್ ಇವನ್. ಥ್ಯಾಂಕ್ಸ್ ಅ ಲಾಟ್ ಕನ್ನಡಿಗ. ನಿಮ್ಮ ಪ್ರಯತ್ನ, ನಿಮ್ಮ ಜೊತೆ ನನ್ನ ಕತೆ ಏನೋ. ಥ್ಯಾಂಕ್ಸ್ ಅ ಲಾಟ್. ಈ ಜರ್ನಿ ಹೀಗೆ ಇರಲಿ. ಸದಾ ನಗ್ತಾ ಇರಿ, ನಗಿಸ್ತಾ ಇರಿ, ನಮ್ಮ ಜೊತೆ ಕೈ ಜೋಡಿಸ್ತಾ ಇರಿ. ಸಣ್ಣ ಪುಟ್ಟ ತಪ್ಪಾಗುತ್ತೆ, ನಾನು ಮಾತಾಡೋದ್ರಲ್ಲಿ ಕೆಲವೊಂದು ತಪ್ಪುಗಳಾಗಿರಬಹುದು. ನಾನೇನು ಅದನ್ನ ಹೇಳ್ತಾ ಇಲ್ಲ. ಯಾರಿಗಾರು ಹರ್ಟ್ ಆಗಿರೋ ಮತ್ತೊಮ್ಮೆ ನಾನು ಹೇಳ್ತಾ ಇದ್ದೀನಲ್ಲ, ಐ ಆಮ್ ಎ ಪರ್ಸನ್. ಸತ್ತು ಬೆಳೆದಂತ ವ್ಯಕ್ತಿ ನಾನು, ಅವಮಾನಗಳಿಂದ ಬಂದಂತ ವ್ಯಕ್ತಿ. ಓಕೆ, ನಾನು ತಪ್ಪಿಲ್ಲ ಅಂದ್ರೂ ಕೂಡ ನಾನು ಕ್ಷಮೆಯನ್ನ ಕೇಳಿ, ನಾನು ಎಲ್ಲೂ ಕೂಡ ನನ್ನನ್ನು ದೇವರು ಅಥವಾ ದಿವ್ಯಶಕ್ತಿ ಎಲ್ಲೂ ಕೂಡ ತುಳಿದಾಕಿಲ್ಲ. ಚೆನ್ನಾಗಿ ಬೆಳೆಸಿದೆ. ಕೋಟ್ಯಾಂತರ ಅಭಿಮಾನಿಗಳಿದ್ದಾರೆ. ನಾನೊಂದು ವಿಡಿಯೋ ಮಾಡಿದ್ರೆ ಯಾವ ಚಾನಲ್ ಅಲ್ಲೂ ಕೂಡ ಅಷ್ಟು ಶೇರ್ ಆಗಲ್ಲ, ಅಷ್ಟು ವ್ಯೂಸ್ ಆಗಲ್ಲ. ಶೇರ್ ಆಗ್ತಾ ಇದೆ. ಆ ನಿಯತ್ತನ್ನ ಕರ್ನಾಟಕದಲ್ಲಿ ನಾನು ಮೇಂಟೈನ್ ಮಾಡಿದ್ದೀನಿ. ಓಕೆ, ಇದಕ್ಕೆಲ್ಲ ನಿಮ್ಮ ಸಪೋರ್ಟ್ ಇದೆ. ಥ್ಯಾಂಕ್ಸ್ ಅ ಲಾಟ್. ಧರ್ಮಸ್ಥಳ ಹತ್ಯಾಕಾಂಡಕ್ಕೊಂದು ಒಂದು ರೂಪರೇಷ ಸಿಗುವಂತ ಎಲ್ಲ ಸಾಧ್ಯತೆಗಳಿದೆ. ನಾನು ಸಿದ್ದರಾಮಯ್ಯ ಸರ್ಕಾರದಲ್ಲಿ ಕೇಳೋದೇನು ಅಂತಂದ್ರೆ, ಡೆಫಿನೆಟ್ಲಿ ಇಫ್ ದಿಸ್ ಗೋಸ್ ಆನ್ ಅಂಡ್ ಆರೋಪಿಗಳನ್ನ ಅರೆಸ್ಟ್ ಮಾಡಿದ್ರೆ ಅಕಸ್ಮಾತ್ ಕೊನೆಯಲ್ಲಿ ಉಳಿಯೋದು ಒಂದೇ ಪ್ರಶ್ನೆ, ಧರ್ಮಸ್ಥಳದವನ್ನ ಸರ್ಕಾರ ಮುಜರಾಯಿಯವರು ಅದನ್ನ ಆಡಳಿತಕ್ಕೆ ತಗೊಳ್ಬೇಕು. ಯಾಕಂತಂದ್ರೆ ಈ ರೀತಿ ಹತ್ಯಾಕಾಂಡ ಮಾಡ್ತಾ ಇದ್ರೆ ಕಣ್ಮುಚ್ಕೊಂಡಿರುವಂತ ವ್ಯಕ್ತಿಗಳ ಕೈಯಲ್ಲಿ ಇದು ಇರಬಾರ್ದು, ತಪ್ಪಾಗುತ್ತೆ. ಧರ್ಮಸ್ಥಳದ ಮಂಜುನಾಥನಿಗೆ ಅಪಚಾರ ಇದೆಲ್ಲ ಆಗ್ತಾ ಇರೋದು. ಇದು ನಿಜವಾಗ್ಲೂ ಹೇಳ್ತೀನಿ, ಧರ್ಮಸ್ಥಳ ಮಂಜುನಾಥನೇ ಓಪನ್ ಮಾಡಿಸಿದಾನೆ ಇದನ್ನ. ಓಕೆ, ಆ ಮಂಜುನಾಥನ್ಗೆ ಬೇಜಾರಾಗಿದೆ. ಧನ್ಯವಾದಗಳು. ಥ್ಯಾಂಕ್ಸ್ ಅ ಲಾಟ್. ಲವ್ ಯು ಆಲ್.